ಅರೆ ಅರೆ ತಮ್ಮ, ಓಂ ಶಾಂತಿ. ಭಾರತವಾಸಿಗಳಿಗೆ ಸಿದ್ಧ ಮಾಡಿ ಹೇಳಿ, ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ. ಗೀತೆಯಿಂದಲೇ ಮತ್ತೆ ಶ್ರೀಕೃಷ್ಣನ ಜಯಂತಿಯಾಗುತ್ತದೆ ಅಂತ ಹೇಳ್ತಿದ್ದಾರೆ ತಮ್ಮ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕೋ ಅದು ಆಗಿಯೇ ಆಗತ್ತೆ. ಯಾರ ಹಣೆಯ ಬರಹವನ್ನು ಯಾರೂ ಬದಲಿಸಲಾರರು. ಆದರೆ ನಡೆವ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಮ್ಮದಾಗಿರಬೇಕು. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಹೇಳ್ತಾರೆ, ಯಾವುದೇ ಧರ್ಮ ಸ್ಥಾಪನೆಗಾಗಿ ಪವಿತ್ರತೆಯ ಬಲ ಬೇಕು. ಎಲ್ಲ ಧರ್ಮಗಳು ಪವಿತ್ರತೆಯ ಬಲದಿಂದ ಸ್ಥಾಪನೆಯಾಯಿತು. ಆದರೆ ಯಾವುದೇ ಧರ್ಮ ಸ್ಥಾಪಕರು ಯಾರನ್ನು ಪಾವನರನ್ನಾಗಿ ಮಾಡೋದಿಲ್ಲ. ಯಾಕೆಂದರೆ ಯಾವಾಗ ಧರ್ಮ ಸ್ಥಾಪನೆಯಾಗುತ್ತದೆಯೋ ಆಗ ಮಾಯೆಯ ರಾಜ್ಯವಿರುತ್ತೆ. ಆದ್ದರಿಂದ ಎಲ್ಲರೂ ಪತಿತರಾಗಲೇಬೇಕು. ಪತಿತರನ್ನ ಪಾವನರನ್ನಾಗಿ ಮಾಡುವುದು ತಂದೆಯ ಕರ್ತವ್ಯವಾಗಿದೆ. ಅವರೇ ಪಾವನರಾಗುವ ಶ್ರೀಮತವನ್ನು ಕೊಡ್ತಾರೆ. ಅಣ್ಣ, ಇಂದಿನ ಗೀತೆಯಾಗಿದೆ, ಈ ಪಾಪದ ಪ್ರಪಂಚದಿಂದ ನಮ್ಮನ್ನ ದೂರ ಕರೆದುಕೊಂಡು ಹೋಗಿ. ಓಂ ಶಾಂತಿ. ಈಗ ಮಕ್ಕಳು ಪಾಪದ ಪ್ರಪಂಚವೆಂದು ಯಾವುದಕ್ಕೆ ಹೇಳುತ್ತಾರೆ ಮತ್ತು ಪುಣ್ಯದ ಪ್ರಪಂಚವನ್ನ ಅಥವಾ ಪಾವನ ಪ್ರಪಂಚವೆಂದು ಯಾವುದಕ್ಕೆ ಹೇಳುತ್ತಾರೆ ಎಂಬುದನ್ನು ತಿಳಿದಿದ್ದೀರಿ. ವಾಸ್ತವದಲ್ಲಿ ಪಾಪದ ಪ್ರಪಂಚ ಈ ಭಾರತವೇ ಆಗಿದೆ. ಮತ್ತೆ ಭಾರತವೇ ಪುಣ್ಯದ ಪ್ರಪಂಚ, ಸ್ವರ್ಗವಾಗತ್ತೆ. ಭಾರತವೇ ಸ್ವರ್ಗವಾಗಿತ್ತು, ಭಾರತವೇ ನರಕವಾಗಿದೆ. ಯಾಕೆಂದ್ರೆ ಕಾಮಚಿತೆಯ ಮೇಲೆ ಸುಡುತ್ತಿರುತ್ತಾರೆ. ಈಗ ಹಿಂದೂ ಧರ್ಮವಂತೂ ಗೀತೆಯಲ್ಲಿಲ್ಲ. ಗೀತೆಯಲ್ಲಂತೂ ಭಾರತದ ಹೆಸರಿದೆ. ಹಿಂದೂ ಮಹಾಸಭೆ ಎಂದು ಅವರು ಕರೆಸಿಕೊಳ್ಳುತ್ತಾರೆ. ಈಗ ಶ್ರೀಮದ್ ಭಗವದ್ಗೀತೆಯು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ. ಗೀತಾ ಜಯಂತಿಯನ್ನು ಆಚರಿಸಲಾಗುತ್ತದೆ, ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ. ಶಿವ ಜಯಂತಿ ಯಾವಾಗ ಆಯಿತು ಎಂಬುದನ್ನು ತಿಳಿಯಬೇಕು. ನಂತರ ಕೃಷ್ಣನ ಜಯಂತಿಯಾಗಿದೆ. ಈಗ ನೀವು ಮಕ್ಕಳು ಇದನ್ನು ಯಥಾರ್ಥವಾಗಿ ತಿಳಿದಿದ್ದೀರಿ. ಶಿವ ಜಯಂತಿಯ ನಂತರ ಗೀತಾ ಜಯಂತಿಯಾಗಿದೆ. ಗೀತಾ ಜಯಂತಿಯ ನಂತರ ಕೃಷ್ಣ ಜಯಂತಿಯಾಗಿದೆ. ಗೀತಾ ಜಯಂತಿಯಿಂದಲೇ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ಮತ್ತೆ ಗೀತಾ ಜಯಂತಿಯ ಜೊತೆ ಮಹಾಭಾರತದ ಸಂಬಂಧವೂ ಇದೆ. ಆದರೆ ಅದರಲ್ಲಿ ಯುದ್ಧದ ಮಾತು ಬರುತ್ತದೆ. ಯುದ್ಧದ ಮೈದಾನದಲ್ಲಿ 3 ಸೈನ್ಯಗಳಿತ್ತೆಂದು ಕೌರವರು ಮತ್ತು ಪಾಂಡವರನ್ನು ತೋರಿಸುತ್ತಾರೆ. ಯಾದವರು ಅಣ್ವಸ್ತ್ರಗಳನ್ನು ತಯಾರಿಸುತ್ತಾರೆ. ಅಲ್ಲಿ ಮದ್ಯಪಾನ ಸೇವಿಸಿದರು ಮತ್ತು ಅಣ್ವಸ್ತ್ರಗಳನ್ನು ತಯಾರಿಸಿದರು. ನೀವು ತಿಳಿದಿದ್ದೀರಿ. ಈಗ ಅವಶ್ಯವಾಗಿ ಆ ಅಣ್ವಸ್ತ್ರಗಳು ತಯಾರಾಗುತ್ತಿವೆ. ಇವರು ತಮ್ಮ ಕುಲದ ವಿನಾಶ ಮಾಡಿಕೊಳ್ಳಲು ಒಬ್ಬರು ಇನ್ನೊಬ್ಬರೊಂದಿಗೆ ಹೊಡೆದಾಡುತ್ತಿರುತ್ತಾರೆ. ಎಲ್ಲರೂ ಕ್ರಿಶ್ಚಿಯನ್ನರೇ, ಅವರೇ ಯುರೋಪ್ ವಾಸಿಯಾದವರಾದರು ಅಂದಾಗ ಒಂದು ಅವರ ಸಭೆಯಾಗಿದೆ. ಅವರ ವಿನಾಶವಾಯಿತು. ಪರಸ್ಪರ ಎಲ್ಲರೂ ಬಂದು ಬಿಡುತ್ತಾರೆ. ಆದರೆ ಇಲ್ಲಿ ಕೌರವ ಮತ್ತು ಪಾಂಡವರಿದ್ದಾರೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಒಂದು ಸಣ್ಣ ತಪ್ಪು, ಒಂದು ಸರಿಯಾದ ದಾರಿಯನ್ನು, ಒಂದು ಕೆಟ್ಟ ಅನುಭವ, ಒಂದು ಸರಿಯಾದ ಪಾಠವನ್ನು, ಒಂದು ಮಧುರವಾದ ಸಂಬಂಧ, ಒಂದು ಸುಂದರವಾದಂಥ ಬಾಳನ್ನು ಕೊಡುತ್ತದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ಶಿವ ಜಯಂತಿಯನ್ನ ಭಾರತದಲ್ಲಿಯೇ ಆಚರಿಸಲಾಗುತ್ತೆ. ಈಗ ನೋಡಿ, ಶಿವ ಜಯಂತಿಯು ಬರುತ್ತಿದೆ. ಈಗ ಶಿವನನ್ನೇ ಜ್ಞಾನ ಸಾಗರ ಅರ್ಥಾತ್ ಸೃಷ್ಟಿಯನ್ನ ಪಾವನ ಮಾಡುವ ಪರಂಪಿತ ಪರಮಾತ್ಮನೆಂಬುದನ್ನ ಸಿದ್ಧ ಮಾಡಿ ತೋರಿಸ್ಬೇಕು. ಗಾಂಧೀಜಿಯು ಸಹ ಹಾಡುತ್ತಿದ್ರು, ಕೃಷ್ಣನ ಹೆಸರನ್ನು ತೆಗೆದುಕೊಳ್ಳುತ್ತಿರಲಿಲ್ಲ ಅಂದ ಮೇಲೆ ಈಗ ಪ್ರಶ್ನೆ ಉದ್ಭವಿಸುತ್ತೆ, ಶಿವ ಜಯಂತಿಯು ಗೀತಾ ಜಯಂತಿಯೇ ಅಥವಾ ಕೃಷ್ಣ ಜಯಂತಿಯು ಗೀತಾ ಜಯಂತಿಯೇ? ಈಗ ಕೃಷ್ಣ ಜಯಂತಿ ಎಂದು ಸತ್ಯುಗದಲ್ಲಿ ಹೇಳುತ್ತಾರೆ. ಶಿವ ಜಯಂತಿಯಂತೂ ಯಾವಾಗ ಆಗಿತ್ತು ಎಂದು ಯಾರಿಗೂ ಗೊತ್ತಿಲ್ಲ. ಶಿವನಂತೂ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ಸಂಗಮ ಯುಗದಲ್ಲಿ ಸೃಷ್ಟಿಯನ್ನು ರಚಿಸಿದ್ರು. ಸತ್ಯುಗದಲ್ಲಿ ಶ್ರೀಕೃಷ್ಣನ ರಾಜ್ಯವಿತ್ತು ಅಂದ ಮೇಲೆ ಅವಶ್ಯವಾಗಿ ಮೊದಲು ಶಿವ ಜಯಂತಿ ಆಗಬೇಕು. ಮಕ್ಕಳು ಬ್ರಾಹ್ಮಣ ಕುಲಭೂಷಣರು ಯಾರು ಸೇವೆಯಲ್ಲಿ ತತ್ಪರರಾಗಿರುತ್ತಾರೆಯೋ ಅವರಿಗೆ ಈ ಮಾತುಗಳನ್ನು ಬುದ್ಧಿಯಲ್ಲಿ ತರಬೇಕು. ಭಾರತವಾಸಿಗಳಿಗೆ ಶಿವ ಜಯಂತಿಯೇ ಗೀತಾ ಜಯಂತಿ ಎಂದು ಹೇಗೆ ಸಿದ್ಧ ಮಾಡಿ ತಿಳಿಸುವುದು? ನಂತರ ಗೀತೆಯಿಂದಲೇ ಶ್ರೀಕೃಷ್ಣ ಜಯಂತಿಯಾಗುತ್ತದೆ ಅಥವಾ ರಾಜಾದಿರಾಜನ ಜಯಂತಿಯಾಗುತ್ತೆ
ಈಗ ಸತ್ಯಯುಗದ ಸ್ಥಾಪನೆಯಾಗುತ್ತಾ ಇದೆ. ಕೃಷ್ಣನ ಜನ್ಮದ ತಯಾರಿ ಆಗುತ್ತಿದೆ. ಗೀತೆಯನ್ನು ಅವಶ್ಯವಾಗಿ ಸಂಗಮದಲ್ಲಿಯೇ ಹೇಳಲಾಗಿದೆ ಅಂದ ಮೇಲೆ ಈಗ ಸಂಗಮದಲ್ಲಿ ಯಾರನ್ನೂ ತರುವುದು? ಕೃಷ್ಣನಂತೂ ಬರಲು ಸಾಧ್ಯವಿಲ್ಲ. ಏಕೆಂದರೆ ಪಾವನ ಪ್ರಪಂಚವನ್ನು ಬಿಟ್ಟು ಪತಿತ ಪ್ರಪಂಚದಲ್ಲಿ ಬರಲು ಕೃಷ್ಣನಿಗೇನಾಗಿದೆ? ನಿಮಗೆ ಗೊತ್ತಿದೆ, ಈಗ ಅವರು 84ನೇ ಜನ್ಮದಲ್ಲಿದ್ದಾರೆ. ಆದರೆ ಕೆಲವರು ಇದನ್ನು ಶ್ರೀಕೃಷ್ಣನು ಎಲ್ಲಿ ನೋಡಿದರಲ್ಲಿ ಇದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆಂದು ತಿಳಿಯುತ್ತಾರೆ. ಎಲ್ಲದರಲ್ಲಿಯೂ ಕೃಷ್ಣನಿದ್ದಾನೆ, ಕೃಷ್ಣನೇ ಈ ರೂಪವನ್ನು ಧರಿಸಿದ್ದಾನೆ ಎಂದು ಕೃಷ್ಣನ ಭಕ್ತರು ಹೇಳುತ್ತಾರೆ. ಮತ್ತು ರಾಧೆಯ ಭಕ್ತರು ಎಲ್ಲಿ ನೋಡಿದರಲ್ಲಿ ರಾಧೆಯೇ ರಾಧೆ, ನಾನು ರಾಧೆ, ನೀವು ರಾಧೆ ಎಂದು ಹೇಳುತ್ತಾರೆ. ಅನೇಕ ಮತಗಳಾಗಿ ಬಿಟ್ಟಿವೆ. ಅದರಲ್ಲಿ ಕೆಲವರು ಈಶ್ವರ ಸರ್ವವ್ಯಾಪಿ ಎಂದು ಹೇಳಿದರು. ಇನ್ನು ಕೆಲವರು ಕೃಷ್ಣನು ಸರ್ವವ್ಯಾಪಿ, ಕೆಲವರು ರಾಧೆಯು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಈಗ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಆ ತಂದೆಯು ಸರ್ವಶಕ್ತಿವಂತನಾಗಿದ್ದಾರೆ. ಈಗ ನೀವು ಮಕ್ಕಳಿಗೂ ಸಹ ಹೇಗೆ ತಿಳಿಸಬೇಕೆಂದು ಶಕ್ತಿಯನ್ನು ಕೊಡುತ್ತಿದ್ದಾರೆ ಅಂತ ಬಾಬಾ ಹೇಳ್ತಾರೆ. ತಮ್ಮ ಕ್ಷಮಿಸು ಎಂಬ ಶಬ್ದ ತಪ್ಪು ಮಾಡಿದಾಗಲೇ ಕೇಳಬೇಕು ಹೊರತು ನಂಬಿಸಿ ವಿಶ್ವಾಸ ದ್ರೋಹ ಮಾಡಿದ ನಂತರವಲ್ಲ. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಗೀತೆಯ ಭಗವಂತನು ಸಮ್ಮುಖದಲ್ಲಿದ್ದರೂ ಸ್ವರ್ಗವನ್ನ ರಚಿಸಿ ಹೊರಟು ಹೋದರು ಎಂದು ಹೇಳುತ್ತಾರೆ. ಅಂದಾಗ ಆ ಗೀತೆಯನ್ನ ಕೇಳೋದ್ರಿಂದ ಯಾವುದೇ ಮನುಷ್ಯ ಸ್ವರ್ಗವಾಸಿಗಳಾಗಲು ಸಾಧ್ಯವೇ? ಸಾಯುವ ಸಮಯದಲ್ಲಿಯೂ ಸಹ ಮನುಷ್ಯರಿಗೆ ಗೀತೆಯನ್ನ ತಿಳಿಸುತ್ತಾರೆ, ಮತ್ಯಾವುದೇ ಶಾಸ್ತ್ರಗಳನ್ನ ಹೇಳೋದಿಲ್ಲ. ಗೀತೆಯಿಂದ ಸ್ವರ್ಗದ ಸ್ಥಾಪನೆಯಾಯಿತು ಎಂದು ತಿಳಿದು ಗೀತೆಯನ್ನೇ ತಿಳಿಸ್ತಾರೆ. ಅಂದ ಮೇಲೆ ಆ ಗೀತೆಯೊಂದಿಗೆ ಇರಬೇಕಲ್ಲವೇ? ಅನ್ಯ ಧರ್ಮಗಳೆಲ್ಲವೂ ಕೊನೆಯಲ್ಲಿ ಬಂದಿವೆ. ನೀವು ಸ್ವರ್ಗವಾಸಿಗಳಾಗುತ್ತೀರಿ ಎಂದು ಅನ್ಯರು ಯಾರೂ ಹೇಳಲು ಸಾಧ್ಯವಿಲ್ಲ. ಮತ್ತೆ ಮನುಷ್ಯರಿಗೆ ಗಂಗಾ ಜಲವನ್ನ ಕುಡಿಸುತ್ತಾರೆ, ಜಮುನಾ ಜಲವನ್ನ ಕುಡಿಸುವುದಿಲ್ಲ. ಗಂಗಾ ಜಲಕ್ಕೆ ಮಹತ್ವಿಕೆ ಇದೆ. ಅನೇಕ ವೈಷ್ಣವರು ಹೋಗುತ್ತಾರೆ, ಮಡಿಕೆಯನ್ನು ತುಂಬಿಸಿಕೊಂಡು ಬರುತ್ತಾರೆ. ನಂತರ ಅದರಿಂದ ಒಂದೊಂದು ಹನಿಯನ್ನು ತೆಗೆದುಕೊಂಡು ಅದರಿಂದ ಎಲ್ಲ ರೋಗಗಳನ್ನ ನಿವಾರಣೆಯಾಗಲಿ ಎಂದು ಕುಡಿಯುತ್ತಾರೆ. ವಾಸ್ತವದಲ್ಲಿ ಇದು ಜ್ಞಾನಾಮೃತ ಧಾರೆಯಾಗಿದೆ. ಇದರಿಂದ 21 ಜನ್ಮಗಳು ದುಃಖವು ನಿವಾರಣೆಯಾಗುತ್ತೆ. ನೀವು ಚೈತನ್ಯ ಜ್ಞಾನ ಗಂಗೆಯರು ಅಂತ್ಯದಲ್ಲಿಯೇ ಬಂದಿರಬೇಕು. ಆ ನೀರಿನ ನದಿಗಳಂತೂ ಇದ್ದೇ ಇದೆ. ಯಾವುದೇ ನೀರನ್ನು ಕುಡಿಯೋದ್ರಿಂದ ದೇವತೆಗಳಾಗಿ ಬರುತ್ತಾರೆಯೇ? ಇಲ್ಲಿ ಯಾರೇ ಸ್ವಲ್ಪ ಜ್ಞಾನ ಕೇಳಿದರೂ ಸಹ ಸ್ವರ್ಗಕ್ಕೆ ಹಕ್ಕುದಾರರಾಗಿ ಬಿಡುತ್ತಾರೆ. ಯಾರೆಲ್ಲ ಸಂದೇಶಕ ಮುಂತಾದವರು ಬರುತ್ತಾರೆ ಅವರನ್ನು ಪಾವನರನ್ನಾಗಿ ಮಾಡುವುದಿಲ್ಲ. ದ್ವಾಪರದಿಂದ ಮಾಯೆಯ ರಾಜ್ಯವಾಗುವುದರಿಂದ ಎಲ್ಲರೂ ಪತಿತರಾಗಿ ಬಿಡುತ್ತಾರೆ. ನಂತರ ಯಾವಾಗ ಕಷ್ಟಕ್ಕೊಳಗಾಗುತ್ತಾರೆಯೋ ಆಗ ನಾವು ಹೋಗಬೇಕೆಂದು ಬಯಸುತ್ತಾರೆ. ಯಾವ ಧರ್ಮ ಸ್ಥಾಪನೆ ಮಾಡುತ್ತಾರೆಯೋ ಅದೇ ಮತ್ತೆ ವೃದ್ಧಿಯನ್ನು ಹೊಂದುತ್ತದೆ. ಪವಿತ್ರತೆಯ ಬಲದಿಂದ ಧರ್ಮ ಸ್ಥಾಪನೆ ಮಾಡುತ್ತಾರೆ, ಆದರೆ ಮತ್ತೆ ಅಪವಿತ್ರವಾಗಲೇಬೇಕಾಗಿದೆ. ಮುಖ್ಯವಾಗಿ 4 ಧರ್ಮಗಳಾಗಿವೆ. ಇದರಿಂದಲೇ ವೃದ್ಧಿಯಾಗುತ್ತದೆ. ರೆಂಬೆ ಕೊಂಬೆಗಳು ಹೊರಡುತ್ತವೆ. ಶಿವ ಜಯಂತಿ, ಗೀತಾ ಜಯಂತಿಯು ಸಿದ್ಧವಾದರೆ ಮತ್ತೆಲ್ಲ ಶಾಸ್ತ್ರಗಳು ಆರಿ ಹೋಗುತ್ತವೆ, ಏಕೆಂದರೆ ಅವು ಮನುಷ್ಯರಿಂದ ಮಾಡಲ್ಪಟ್ಟಿವೆ. ವಾಸ್ತವದಲ್ಲಿ ಭಾರತದ ಶಾಸ್ತ್ರವು ಒಂದೇ ಗೀತೆಯಾಗಿದೆ. ಪ್ರಿಯಾತಿ ಪ್ರಿಯ ತಂದೆಯು ಇಷ್ಟು ಸಹಜ ಮಾಡಿ ತಿಳಿಸುತ್ತಾರೆ. ಅವರದ್ದು ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ. ನೀವೀಗ ಇದನ್ನು ಸಿದ್ಧ ಮಾಡಿ ತೋರಿಸಬೇಕು. ನಿರಾಕಾರ ಜ್ಞಾನ ಸಾಗರನ ಜಯಂತಿಯು ಗೀತಾ ಜಯಂತಿಯೋ, ಸತ್ಯಯುಗಿ ಸಾಕಾರ ಕೃಷ್ಣನ ಜಯಂತಿಯು ಗೀತಾ ಜಯಂತಿಯೋ, ಇದಕ್ಕಾಗಿ ದೊಡ್ಡ ಸಮ್ಮೇಳನವನ್ನು ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ. ತಮ್ಮ ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲೋದಿಲ್ವಂತೆ. ಅಣ್ಣ, ಬಾಬಾ ಧಾರಣೆಗಾಗಿ ಹೇಳ್ತಿದ್ದಾರೆ, ಜ್ಞಾನಾಮೃತ ಧಾರೆಯಿಂದ ಎಲ್ಲರನ್ನೂ ನಿರೋಗಿ ಹಾಗೂ ಸ್ವರ್ಗವಾಸಿಗಳನ್ನಾಗಿ ಮಾಡುವ ಸೇವೆ ಮಾಡಬೇಕು. ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಬೇಕು. ತಂದೆಯ ಸಮಾನ ಮಾಸ್ಟರ್ ದಯಾಸಾಗರ ದಯಾ ಹೃದಯಗಳಾಗಬೇಕು. ಜ್ಞಾನದ ಪರಾಕಾಷ್ಠತೆಯಿಂದ ಬುದ್ಧಿವಂತರಾಗಿ ಶಿವ ಜಯಂತಿಯ ಬಗ್ಗೆ ಸಿದ್ಧ ಮಾಡಿ ತೋರಿಸಬೇಕು. ಶಿವ ಜಯಂತಿಯೇ ಗೀತಾ ಜಯಂತಿಯಾಗಿದೆ. ಗೀತಾ ಜ್ಞಾನದಿಂದಲೇ ಶ್ರೀಕೃಷ್ಣನ ಜನ್ಮವಾಗುತ್ತೆ. ದಿನಚರಿಯ ಪ್ರತಿ
ವರದಾನ: ದಿನಚರ್ಯೆಯ ಪ್ರತಿ ಕರ್ಮದಲ್ಲಿ ಯಥಾರ್ಥ ಮತ್ತು ಯುಕ್ತಿಯುಕ್ತವಾಗಿ ನಡೆಯುವಂತಹ ಪೂಜ್ಯ ಪವಿತ್ರ ಆತ್ಮಭವ. ಪೂಜ್ಯ ಪವಿತ್ರ ಆತ್ಮರ ಗುರುತು ಆಗಿದೆ. ಅವರ ಪ್ರತಿ ಸಂಕಲ್ಪ, ಮಾತು, ಕರ್ಮ ಮತ್ತು ಸ್ವಪ್ನ ಯಥಾರ್ಥ ಅರ್ಥಾತ್ ಯುಕ್ತಿಯುಕ್ತವಾಗಿರುವುದು. ಪ್ರತಿ ಸಂಕಲ್ಪದಲ್ಲಿ ಅರ್ಥವಿರುವುದು. ಈಗಲ್ಲ, ಸುಮ್ಮನೆ ಹೀಗೆ ಮಾತನಾಡಿದೆ, ಮಾತು ಹೊರಬಂದಿತು, ಮಾಡಿಬಿಟ್ಟೆ, ಆಗಿ ಹೋಯಿತು ಎಂದು ಪವಿತ್ರ ಆತ್ಮ ಸದಾ ದಿನಚರ್ಯೆಯ ಪ್ರತಿ ಕರ್ಮದಲ್ಲಿ ಯಥಾರ್ಥ ಯುಕ್ತಿಯುಕ್ತವಾಗಿರುತ್ತಾರೆ. ಆದ್ದರಿಂದ ಅವರ ಪ್ರತಿ ಕರ್ಮದ ಪೂಜೆಯೂ ಸಹ ಆಗುವುದು, ಅರ್ಥಾತ್ ಪೂರ್ತಿ ದಿನಚರ್ಯೆದು ಆಗುವುದು. ಹೇಳುವುದರಿಂದ ಹಿಡಿದು ಮಲಗುವವರೆಗೆ ಭಿನ್ನ ಭಿನ್ನ ಕರ್ಮದ ದರ್ಶನವಾಗುವುದು. ಸೂರ್ಯವಂಶಿಯಾಗಬೇಕಾದರೆ ಸದಾ ವಿಜಯೀ ಮತ್ತು ಏಕರಸ ಸ್ಥಿತಿ ಮಾಡಿಕೊಳ್ಳಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ತಮ್ಮ, ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.